ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇತರೆ ಧಾರ್ಮಿಕ ವಸ್ತ್ರಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸಚಿವ ಮಧು ಬಂಗಾರಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಮಧು ಬಂಗಾರಪ್ಪ ಅವರೇ, ಹಿಜಾಬ್ ಅನ್ನ ಹಾಕೊಂಡು ಬರ್ಲಿಕ್ಕೆ ನೀವು ಒಪ್ಪಿಗೆಯನ್ನ ನೀಡಿದ್ದೀರಿ, ಒಪ್ಪಿಗೆಳ್ತೀನಿ. ಆದರೆ ನಾವ್ ಯಾಕೆ ಕೇಸರಿ ಶಾಲ್ ಹಾಕಬಾರ್ದು? ನಾವೇನಾದ್ರೂ ನಿಮ್ಮ ಸಮವಸ್ತ್ರಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಕೇಸರಿ ಶಾಲ್ ಹಾಕ್ತೀವಿ ಅಂತ ಹೇಳಿದ್ದೀವಾ? ನಿಮಗೆ ಅಷ್ಟಿತ್ತು ಅಂತಂದ್ರೆ ಹಿಜಾಬ್ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದೀರಾ? ಸಮವಸ್ತ್ರ ಅನ್ನೋದು ಯಾಕೆ ಬೇಕು? ಯಾವ್ಯಾವ ಡ್ರೆಸ್ ಬೇಕೋ ಆ ಡ್ರೆಸ್ ಹಾಕೊಂಡು ಬರ್ಲಿ ಮಕ್ಕಳು ಅಂತ ಹೇಳ್ಕೊಬಿಡಿ. ಯಾವುದೇ ಲಿಂಗ ಆಗಿರಬಹುದು ಅಥವಾ ಜನಿವಾರ ಆಗಿರಬಹುದು, ಪೇಟ ಆಗಿರಬಹುದು, ಎಲ್ಲವೂ ಕೂಡ ನಿಮ್ಮ ಸಮವಸ್ತ್ರಕ್ಕೆ ಯಾವುದೇ ಧಕ್ಕೆಯನ್ನು ತರುವುದಿಲ್ಲ. ಜನಿವಾರ ಶರ್ಟ್ ನ ಒಳಗಡೆ ಇರುತ್ತೆ. ಶಾಲಾ ಮಕ್ಕಳನ್ನ ನೋಡಿದಾಗ ಅವ್ನು ಜನಿವಾರ ಹಾಕೊಂಡಿಲ್ವೋ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಹಿಜಾಬ್ ಏನಿದೆ ಅದು ಸಂಪೂರ್ಣವಾಗಿ ಸಮವಸ್ತ್ರವನ್ನ ಕವರ್ ಮಾಡುತ್ತೆ. ಪ್ರಾಬ್ಲಮ್ ಇಲ್ವಾ ನಿಮ್ಗೆ? ಹಾಗಾದ್ರೆ ಯಾಕೆ ಮಾಡ್ತಾ ಇದ್ದೀರಾ ಸಮವಸ್ತ್ರವನ್ನ? ಬೇಡ ಬಿಡಿ, ಕಲರ್ ಡ್ರೆಸ್ ಹಾಕೊಂಡ್ ಬರಕ್ ಹೇಳಿ. ಏನ್ ಹೇಳಿದ್ದಾರೆ ಮಧು ಬಂಗಾರಪ್ಪ ಅವರು ಅನ್ನುವನ್ನ ಕ್ಲಿಪ್ ಅನ್ನ ನಾನು ತೋರಿಸ್ತೀನಿ, ನೋಡ್ಕೊಂಬಂದು. This is in regarding on April 24th, there was an incident where a Janivara was sacred thread was cut and asked him to remove. That was really it took up in the society also, and even for the students there was a lot of stress on them. And Honorable Minister Mr. Dinesh Gundu Rao and even all the other colleagues, irrespective of what was this, they all had given reaction, and especially Dinesh Gundu Rao ji said, see, all these issues are cropping up, you have to take a decision, and that is your department, and please let us go and speak to the Honorable Chief Minister and do it. And so many other issues which I really don't want to target a particular or take up anything. Children, they come to the school only for education, and we have to deliver that. When they come with their own religious tradition, which has been practiced or there, but there was not a proper specific rules which we have implemented from today onwards. Honorable Chief Minister was very careful, and he has told all religion, all caste should be respected, and especially children, when they come to the school for education, there shouldn't be any kind of stress. So over a period of so many years, whenever we take a decision, in my department especially, we have done even textbook revision also. Textbook revision also was done in the interest of children's only, for their future. It was not against an ideology or for ideology or anything like that. So this is what, and from today onwards, there are certain guidelines till 12th standard, which is PUC for us, how these things can be practiced, and that's what we are coming out with this notice, and I think it is already there on your phone. ನೋಡಿದ್ರಲ್ಲ ಮಧು ಬಂಗಾರಪ್ಪ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಕೇಸರಿ ಶಾಲನ್ನ ಹಾಕೊಂಡ್ ಬರ್ಬಾರ್ದಂತೆ. ನಿಮಗೆ ಕೇಸರಿ ಕಲರ್ ಆಗೋದಿಲ್ವಾ ಅಂತ? ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಧರಿಸಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಮತ್ತೆ ಯಾಕೆ ಹಾಕೊಂಡ್ ಬರ್ಬಾರ್ದು ಅಂತ ಆಲ್ರೆಡಿ ಹೇಳಿದ್ರಿ. ಜೊತೆಗೆ ಹಿಂದೂ ಧರ್ಮದ ಪವಿತ್ರ ದಾರ, ಪೇಟ, ರುದ್ರಾಕ್ಷಿ, ಜನಿವಾರ ಸೇರಿ ಎಲ್ಲಾ ಧರ್ಮಿಗಳು ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರುವಂತ ಅವಕಾಶವನ್ನು ಕೊಟ್ಟಿದ್ದೀರಿ. ಕೇಸರಿ ಶಾಲ್ ಒಂದು ಜಾಸ್ತಿ ಆಗೋಯ್ತಾ? ಆ ಕಲರ್ ಇಷ್ಟ ಆಗ್ತಾ ಇಲ್ವಾ ನಿಮಗೆ? ಅಲ್ರಿ, ಹಿಜಾಬ್ ಅನ್ನ ಧರಿಸ್ಲಿಕ್ಕೆ ಹೆಂಗ್ರಿ ಪರ್ಮಿಷನ್ ಕೊಡ್ತೀರಾ? ನಿಮ್ಮ ಸಮವಸ್ತ್ರವನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡು ಬರ್ತಾರ್ರಿ ಅವರು. ಒಂದು ವಿದ್ಯಾರ್ಥಿಗಳಿಗೆ ಹೇಳ್ಬಿಡಿ, ಸಮವಸ್ತ್ರವನ್ನ ಹಾಕೊಂಡ್ ಬನ್ನಿ, ಅದ್ರ ಮೇಲೆ ಯಾವುದನ್ನು ಹಾಕೊಂಡು ಬರಬೇಡಿ ಅಂತ ಹೇಳಿ. ಅದು ಹಿಜಾಬ್ ಆಗಿರ್ಲಿ ಅಥವಾ ಕೇಸರಿ ಬಣ್ಣದ ಶಾಲ್ ಆಗಿರ್ಲಿ, ಯಾವ್ದು ಹಾಕೊಂಡು ಬರಬೇಡಿ ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಇಲ್ಲ ಅಂತಂದ್ರೆ ಸಮವಸ್ತ್ರ ಅನ್ನುವಂತಹ ಕಾನ್ಸೆಪ್ಟೇ ಬಿಟ್ಬಿಡಿ. ಮಧು ಬಂಗಾರಪ್ಪ ಅವ್ರು ಹೇಳ್ತಾರೆ, ಹಿಂದಿನ ಸರ್ಕಾರ ಜಾರಿಗೊಳಿಸಿದಂತಹ ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನ ಮುಂದಿನ ಶೈಕ್ಷಣಿಕ ವರ್ಷಗಳಿಂದ ತೆರವು ಮಾಡಲಾಗಿದೆ. ವಿದ್ಯಾರ್ಥಿಗಳು ಯಾಕೆ ಬರ್ತಾರೆ? ಹಿಜಾಬ್ ಧರಿಸ್ಕೊಂಡು ಕೂತ್ಕೊಂಡಿರಕ್ ಬರ್ತಾರಾ? ವಿದ್ಯಾಭ್ಯಾಸ ಮಾಡಕ್ ಬರ್ತಾರಾ? ವಿದ್ಯಾರ್ಥಿಗಳಿಗೆ ಏನ್ ಬೇಕು? ಎಲ್ಲರೂ ಒಂದೇ ಅನ್ನುವಂತ ಪಾಲನೆ ಮಾಡ್ಬೇಕಲ್ವಾ? ನೀವು ಹಿಜಾಬ್ ಹಾಕೊಂಡ್ ಬಂದ್ಲಿ ಅಂತ ಬಿಟ್ಟು ಬಿಟ್ರೆ
ಅದು ಹೆಂಗ್ರಿ ಆಗತ್ತೆ? ಇದು ನಮ್ಮ ಭಾರತ ದೇಶ, ಅದು ನೆನಪಿರ್ಲಿ. ಹೆಂಗ್ ಪರ್ಮಿಷನ್ ಹೆಂಗ್ ಕೊಡ್ತೀರಾ ನೀವು ಹಿಜಾಬ್ ಹಾಕೊಂಡ್ ಬರ್ಲಿಕ್ಕೆ? ಹಿಂದಿನ ಸರ್ಕಾರ ಮಾಡಿದ್ದನ್ನ ಇವಾಗ ತೆಗೆದು ಹಾಕ್ಬಿಟ್ರೆ ಇದು ಹೆಂಗ್ರಿ? ಮಕ್ಕಳಲ್ಲಿ ಹೆಂಗ್ ಸಮನ್ವಯತೆ ಬರುತ್ತೆ? ಮುಸ್ಲಿಂ ಸಮುದಾಯದ ಬೇಡಿಕೆಯಂತೆ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇನೆ ಅಂತ ಹೇಳ್ತಾರೆ. ಹಿಜಾಬ್ ರದ್ದು ಮಾಡಿ 2022ರಲ್ಲಿ ಬಿಜೆಪಿ ಆದೇಶವನ್ನು ನೀಡಿತ್ತು. 2022ರ ಆರಂಭದಲ್ಲಿ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ವಿವಾದ ಬರುತ್ತೆ ಹಿಜಾಬ್ ವಿಚಾರಕ್ಕೆ. ಅದರ ಬೆನ್ನಲ್ಲೇ ಫೆಬ್ರವರಿ 5, 2022ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಅಡಿಯಲ್ಲಿ ಆದೇಶವನ್ನು ಹೊರಡಿಸುತ್ತೆ. ಶಾಲಾ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿಯು ನಿಗದಿಪಡಿಸಿದ ಸಮವಸ್ತ್ರವನ್ನ ಕಡ್ಡಾಯವಾಗಿ ಧರಿಸ್ಕೊಂಡು ಬರ್ಬೇಕು. ಅದ್ರ ಮೇಲೆ ಕೇಸರಿ ಆಗಿರ್ಲಿ, ಕಪ್ಪು ಬಣ್ಣದ ಬಟ್ಟೆ ಆಗಿರ್ಬಹುದು, ಯಾವ್ದನ್ನು ಹಾಕೊಂಡು ಬರಬಾರ್ದು ಅಂತ ಹೇಳಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಶಾಲೆಗೆ ಬರಬೇಕು, ಯಾವುದೇ ಧರ್ಮದ ಪ್ರಚಾರವನ್ನು ಮಾಡ್ಲಿಕ್ಕೆ ಶಾಲೆಗೆ ಬರೋದಲ್ಲ. ಎಲ್ರಿಗೂ ಬಂತು ಇದು ಹೇಳ್ತಾ ಇರೋದು. ಯಾಕೆ ಎಜುಕೇಶನ್ ಅನ್ನು ಕೊಡಿಸ್ತಾ ಇದ್ದೀವಿ ಅಂತಂದ್ರೆ ಇದನ್ನೆಲ್ಲ ಬೂಟಾಟಿಕೆ ಬಿಡಿ ಅಂತ ಕೊಡ್ತಾ ಇರೋದು. ನೀವು ಅದ್ರಲ್ಲಿ ಹಿಜಾಬ್ ಹಾಕೊಂಬರ್ತೀನಿ, ಕೇಸರಿ ಶಾಲ್ ಹಾಕೊಂಬರ್ತೀನಿ. ಹಿಂದಿನ ಸರ್ಕಾರ ಏನ್ ಹೇಳಿತ್ತು ಅಂದ್ರೆ ಹಿಜಾಬ್ ಅಥವಾ ಕೇಸರಿ ಶಾಲನ್ನ ಧರಿಸಿ ತರಗತಿ ಒಳಗೆ ಬರುವಂತಿಲ್ಲ. ಹಿಜಾಬ್ಗೂ ಕೂಡ ನಿಷೇಧವನ್ನ ಹೇರಲಾಗಿತ್ತು ಬಿಜೆಪಿ, ಹಾಗೆ ಕೇಸರಿ ಶಾಲ್ಗೂ ಕೂಡ. ಆದ್ರೆ ಈಗೇನ್ ಮಾಡಿಟ್ಟಿದ್ದೀರಿ? ಹಿಜಾಬ್ ಹಾಕೊಂಡು ಬರ್ಬೋದು, ಕೇಸರಿ ಶಾಲ್ ಹಾಕೊಂಬರಂಗಿಲ್ಲ. ಏನ್ರಿ ವಿದ್ಯಾರ್ಥಿಗಳಿಗೆ ನೀವೇ ಹೇಳಬೇಕು, ಧರ್ಮಗಳನ್ನ ಬಿಟ್ಟು ಶಾಲೆಗೆ ಬನ್ನಿ, ಸಮವಸ್ತ್ರವನ್ನ ಧರಿಸಿ ಬನ್ನಿ, ಸುಮ್ಮನೆ ಕೂತ್ಕೊಂಡು ಓದಿ ಎದ್ದು ನಡೀರಿ, ಧರ್ಮ ಪ್ರಚಾರವನ್ನ ಮಾಡ್ತಾ ಕೂತ್ಕೊಳ್ಬೇಡಿ. ನೀವೇ ಹೇಳ್ಬೇಕಲ್ರಿ. ನೀವೇ ಹೆಂಗ್ ಹೇಳಿದ್ರೆ ಉಗೀತಿದಾರಲ್ಲಿ ಕರ್ನಾಟಕದಲ್ಲಿ ಜನ. ಧರ್ಮಗಳನ್ನ ಮನೇಲಿಟ್ಟು ಬರ್ಬೇಕ್ರಿ. ಶಾಲೆಗೆ ಬಂದ ಮೇಲೆ ಒಂದೇ ಧರ್ಮ, ಓದೋದೊಂದೇ ಧರ್ಮ, ಓದೋದೊಂದೇ ಕಾಯಕ ಆಗಿರ್ಬೇಕು. ಅದು ಬಿಟ್ಟು ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳಿಗೆ ನೀವೇ ಹೇಳಬೇಕು, ನೀವೇ ಸಂದೇಶಗಳನ್ನ ಕೊಡಬೇಕು. ಹೆಂಗಿದೆ ಗೊತ್ತಾ ಇದು ನಿಮ್ಮ ಸಂದೇಶ ಸಚಿವರೇ? ಧರ್ಮಗಳನ್ನ ಪ್ರಚಾರ ಮಾಡಿ ಅನ್ನೋ ತರದಲ್ಲಿದೆ. ಎಸ್ ವೀಕ್ಷಕರೇ, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.